ಸೊ ಅಘೋರಿಗಳು ಅಂದ ತಕ್ಷಣ ನೀವು ಬೀಯಿಂಗ್ ಎ ಗರ್ಲ್ ಅಂದ್ರೆ ಯೂಶುವಲಿ ನಮ್ಗೆ ಅದು ಇದ್ದೇ ಇರುತ್ತೆ. ಆ ಮುಗ್ಧತೆ ಅನ್ನೋದು, ಆ ಸೌಮ್ಯತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಕ್ರೈಮ್ ಒಂದು ರೀತಿಯಾಗಿ ಚಾಲೆಂಜ್ ಆದ್ರೆ ಅಘೋರಿಗಳ ಹತ್ರ ನೀವು ಹೋಗ್ತೀರಾ. ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ತೀರಾ, ಸಂದರ್ಶನ ಮಾಡ್ತೀರಾ. ಸೊ ಅದೊಂದು ರೀತಿಯಾಗಿ ಚಾಲೆಂಜ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹೇಗಿತ್ತು ಅನ್ನೋದು ಸಿಚುಯೇಷನ್, ಎಕ್ಸ್‌ಪೀರಿಯನ್ಸ್ ಹೇಗಿತ್ತು? ಆ್ಯಕ್ಚುಲಿ ಅಘೋರಿಗಳ ಹತ್ರ ಹೋಗಿ ನಾನು ಇಂಟರ್ವ್ಯೂ ಮಾಡ್ಬೇಕನ್ನೋದು ಅಪ್ಪಂದೇ ಐಡಿಯಾ. ಬಿಕಾಸ್ ಅವರು ಅಘೋರಿಗಳ ನಡುವೆಲಿ ಅಂತ ಒಂದು ಬುಕ್ಕೇ ಆಲ್ರೆಡಿ ಬರೆದಿದ್ರು. ಸೊ ಅಪ್ಪ ಏನಂದ್ರು, ಇಲ್ಲ ನೀನು ಹೋಗಿ ಅಲ್ಲಿ ಅದ್ರ ಬಗ್ಗೆ ನಾವು ಕ್ರೈಮ್ ಡೈರಿಯಲ್ಲಿ ತುಂಬ ವಿಚಿತ್ರವಾಗಿ ಅಂದರೆ ಲೈಕ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಮಾಡ್ತಾ ಇದ್ವಿ. ಈಗ ಬರೀ ಆಗಿದ್ದ ಕ್ರೈಮು ಅಷ್ಟೇ ನಾವು ಅದನ್ನು ಫೋಕಸ್ ಮಾಡ್ತಾ ಇರಲಿಲ್ಲ. ಸೊ ನಾವು ಸುಮಾರು ಬೇರೆ ಎಲ್ಲನೂ ಮಾಡ್ತಾ ಇದ್ವಿ. ಸೊ ಆಗ ಅಪ್ಪಂಗೆ ಅಘೋರಿಗಳ ಬಗ್ಗೆ ಒಂದು ಮಾಡಬೇಕು ಅಂತ ಐಡಿಯಾ ಬಂತು. ಆ್ಯಂಡ್ ನಾನು ಚೆನ್ನೈಯಲ್ಲಿ ಫ್ಲೈಟ್ ಹತ್ತಿದ್ದು ಬಿಟ್ಟರೆ ನೆಕ್ಸ್ಟ್ ನಾನು ಹೋಗಿರಲಿಲ್ಲ. ಕಾಲೇಜಿಗೆ ಹೋಗೋವಾಗ ಫ್ಲೈಟಲ್ಲಿ ಹೋಗಿದ್ದಷ್ಟೇ ಬಿಟ್ಟರೆ ಹೋಗಿರಲಿಲ್ಲ. ಸೊ ಹೇಗೆ ಇದೆಲ್ಲೋ ರಿಷಿಕೇಶಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಮಾಡಬೇಕು, ಕಾಂಟ್ಯಾಕ್ಟ್ ಏನೂ ಇಲ್ಲ, ನನಗೆ ಇನ್ಯಾರೂ ಅಲ್ಲಿ ಗೊತ್ತೂ ಇಲ್ಲ. ಸೊ ನೀನು ಹೇಗೆ ನಾನು ಇದನ್ನು ಅಪ್ರೋಚ್ ಮಾಡೋದು ಅಂತ ಅಪ್ಪ ಜಸ್ಟ್ ಸೆಡ್, ಹೋಗು ಅಲ್ಲಿ ಹೋಗ್ಬಿಟ್ಟು ರಿಪೋರ್ಟಿಂಗ್ ಮಾಡ್ಕೊಂಡು ಬಾ ಅಂತ. ಸೊ ಆ ಟೈಮಲ್ಲಿ ನನ್ನ ಹಳೆ ಕ್ಲಾಸ್ಮೇಟ್ ಒಬ್ಬ, ನಾನು ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ ಚೆನ್ನೈಯಲ್ಲಿ ಓದಿದಾಗ ಅಂಬರೀಷ್ ಅಂತ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ. ಅವನು ಸ್ವಲ್ಪ ಡೆಲ್ಲಿ ಆ ಕಡೆ ಅವನು. ಸೊ ಅವನಿಗೆ ನಾನು ಕಾಲ್ ಮಾಡಿ, ನಾನು ಹೀಗೊಂದು ಮಾಡಬೇಕು, ನಾನು ಹೇಗಾದರೂ ಒಂಚೂರು ಕಾಂಟ್ಯಾಕ್ಟ್ ಕೊಡ್ಸೋಕ್ಕಾಗತ್ತಾ ಅಂತ ಕೇಳಿ ಅವ್ರ ಮುಖಾಂತರ ನನಗೆ ಅಲ್ಲಿ ಸ್ವಲ್ಪ ಈಗ ಅಘೋರಿಗಳು ಅಂದ ತಕ್ಷಣ ಏನಾಗುತ್ತೆ, ಈ ಕುಂಭಮೇಳದಲ್ಲಿ ನಾವು ಮೊನ್ನೆ ತಾನೇ ಕುಂಭ ಆಗಿದೆ. ಸೊ ಅದ್ರಲ್ಲಿ ನೋಡಿದ್ವಿ ನಾವು ಸುಮಾರು ಜನ ಸಾಧುಗಳೆಲ್ಲ ಅಲ್ಲಿ ಬಂದಿದ್ದರು. ತುಂಬ ಚೆನ್ನಾಗಿ ಗೊತ್ತಿಲ್ಲ ಅವ್ರ ಪರ್ಪಸ್ ಏನು, ಅವ್ರು ಏನಕ್ಕೆ ಅಲ್ಲಿದ್ದಾರೆ ಏನು ಅಂತೆಲ್ಲ. ಅವರು ಹಾಗೆ ಈಗ ಕುಂಭಮೇಳದಲ್ಲಿ ಅಲ್ಲಿ ಇಲ್ಲಿ ನೋಡೋಕ್ಕೆ ಸಿಗ್ತಾರೆ. ಅದರ್ವೈಸ್ ದೇ ಆರ್ ಡೀಪ್ ಇನ್ಸೈಡ್ ದ ಫಾರೆಸ್ಟ್. ಅವರು ಇದರಲ್ಲಿರಲ್ಲ, ಎಲ್ಲೋ ಒಳಗೆ ಕೂತಿರ್ತಾರೆ. ಅವರು ಹಾಗೆ ನಾರ್ಮಲಾಗಿ ಓಡಾಡಿಕೊಂಡು ಹಾಗೆಲ್ಲ ಇರೋದಿಲ್ಲ. ಅವರು ಎಲ್ಲೋ ಒಳಗಡೆನೇ ಇರ್ತಾರೆ, ತಪಸ್ಸಲ್ಲಿ ಕೂತಿರ್ತಾರೆ, ಇಲ್ಲ ಯಾವುದೋ ಒಂದು ಗುಡಿಸ್ಲಲ್ಲಿ ಕೂತಿರ್ತಾರೆ. ಸೊ ಹಾಗೆಲ್ಲ ಇರುತ್ತೆ. ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ನನ್ನ 20ನೇ ವಯಸ್ಸಿನಲ್ಲಿ ನಾನು ಹೋಗಬೇಕಾಗಿ ಬಂತು ಇಲ್ಲಿಗೆ. ಸೊ ರಿಷಿಕೇಶ್ಗೆ ನಾವು ಹೋದ್ವಿ. ನಾನು ನನ್ನ ಕ್ಯಾಮ್ರಾಮ್ಯಾನ್ ಮೋಹನ್ ಅಂತ ಇದ್ದರು. ಅಂದ್ರೆ ಅಪ್ಪ ಹೇಳಿದ್ರು ಹೋಗ್ಬೇಕು, ಹೋಗೋದು ಹೌದು ಅಷ್ಟೇ. ಅವರು ನನಗಿನ್ನೇನು ಅಫ್ಕೋರ್ಸ್ ನಾನು ಸ್ವಲ್ಪ ಓದಿದ್ದೆ, ಒಂದೆರಡು ಆರ್ಟಿಕಲ್ಸ್ ಅವ್ರು ಬರೆದಿರೋದನ್ನೆಲ್ಲ ಒಂದು ಸ್ವಲ್ಪ ಓದಿದ್ದೆ. ಬಟ್ ನನಗೆ ಇನ್ನೊಂದೇನೆಂದರೆ ಜಡ್ಜ್ಮೆಂಟ್ ಬೇಡ, ಹೆಂಗಿರುತ್ತೆ ಅನ್ನೋದು, ಲೆಟ್ಸ್ ನಾಟ್ ಜಡ್ಜ್ ಇಟ್ ಆ್ಯಂಡ್ ಗೋ ಅನ್ನೋದು ಒಂದು ತಲೆಯಲ್ಲಿತ್ತು. ಆ್ಯಂಡ್ ನಾನು ಲೆಟ್ ಮಿ ಸಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು. ಆ್ಯಂಡ್ ನಾನು ಯಾವುದೇ ಚಾಲೆಂಜಿಂಗ್ ಅಂತ ಅನಿಸೇ ಇಲ್ಲ. ನನಗೆ ಹೇಳಿದ್ಮೇಲೆ ಹೋಗ್ಬೇಕಷ್ಟೇ. ಅದು ಒಂದು ಅಪ್ಪ ಹೇಳಿದ್ಮೇಲೆ ಹೋಗಬೇಕು. ದರ್ ಇಸ್ ಬಾಸ್ ಅವರು, ಅವಾಗ ಅಪ್ಪನೂ ಅಲ್ಲ, ಆಗ ಬಾಸ್ ಅವರು. ಸೊ ಬಾಸ್ ಹೇಳಿದ್ಮೇಲೆ ನಾನು ಹೋಗಲೇಬೇಕು. ದಟ್ ವಾಸ್ ಇಲ್ಲ ನಾನು ಮಾಡಲ್ಲ ಅನ್ನೋದು ಹೇಳೋ ಇದೇ ಇರಲಿಲ್ಲ. ಆ್ಯಂಡ್ ನನಗೆಲ್ಲೂ ಹೇಳಿದ್ರೆ ನನಗೆ ಭಯ ಅನ್ನೋದೇನೂ ಇರಲಿಲ್ಲ. ಬಟ್ ಏನಂದರೆ ಇಟ್ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಜ, ಅವಾಗೆಲ್ಲ ನಾನು ಓದಿದಾಗ ಇವ್ರಿಗೆ ಯಾವ ರೀತಿ ಪವರ್ಸ್ ಇರುತ್ತೆ ಅಂದರೆ, ಅವರು ಮನುಷ್ಯರನ್ನ ಬೆಕ್ಕಾಗಿ ಮಾಡಿಬಿಡ್ಬೋದು, ಅಥವಾ ಅವರು ಕೋಪ ಬಂದರೆ ಅವರು ಇನ್ನೊಂದೇನೋ ರಿಯಾಕ್ಟ್ ಮಾಡಿಬಿಡ್ಬೋದು. ಆ ಥರದ್ದೆಲ್ಲ ಸುಮಾರು ಕೇಳಿ ಓದಿ ಗೊತ್ತಿತ್ತಲ್ಲ. ಸೊ ಅದೊಂದು ಕ್ಯೂರಿಯಾಸಿಟಿ ಅಂತಲೂ ಅನ್ಬೋದು. ಎಲ್ಲೋ ಒಂದು ಕಡೆ ಓಕೆನಾ ನಾನು ಹೋಗ್ತಿದ್ದೀನಲ್ಲ ಅನ್ನೋ ಥರನೂ ಇರ್ಬೋದು. ಏನಾಗುತ್ತೋ ನೋಡೋಣ ಬಿಡು ಅಂತ ಡಿಸೈಡೆಡ್ ಟು ಗೋ. ನಾನು, ನಮ್ಮ ಕ್ಯಾಮ್ರಾಮ್ಯಾನ್ ಮೋಹನ್ ಅವರಿದ್ದರು. ನಾವು ಅಫ್ಕೋರ್ಸ್ ತುಂಬ ಜನ ಇಲ್ಲಿಂದ ಕಳ್ಸೋಕ್ಕಾಗ್ತಿರ್ಲಿಲ್ಲ ಅಪ್ಪಂಗೆ. ನಾವು ದುಡ್ಡು ಖರ್ಚು ಮಾಡ್ಕೊಂಡು ನಾವಿಬ್ಬರೇ ಕ್ಯಾಮ್ರಾ ಎತ್ಕೊಂಡು ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ ಅಲ್ಲಿಂದ ಜಾಯ್ನ್ ಆದರು. ಸೊ ನಾವು ಹೋಗಿದ್ದೀವಿ. ಆ್ಯಂಡ್ ಅಲ್ಲಿ ನಾವು ಹರಿದ್ವಾರಕ್ಕೆ ಹೋದ್ವಿ. ಅಲ್ಲಿಂದ ಕಾರಲ್ಲಿ ಹೋಗ್ಬೇಕಾಗಿ ಬಂತು. ಸೊ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅವರು ಕಾಂಟ್ಯಾಕ್ಟ್ ಯಾರು ಕೊಟ್ಟಿದ್ರಲ್ಲ ಅವ್ರು ಹೇಳಿದ್ರು, ಮಾಂಸ್ ಮದಿರಾ ಬೇಕೇ ಬೇಕು ಅಂತ. ಮಾಂಸ ಅಂದರೆ ಕೋಳಿನೋ ಏನಾದರೂ ಒಂದು ಮಾಂಸ, ಅದು ಅಲೈವ್ ಇರಬೇಕು, ಸತ್ತಿರಬಾರ್ದು, ಅದು ಬೇಕು. ಇನ್ನೊಂದು ಮದಿರಾ, ಕುಡಿಯೋದಕ್ಕೆ. ಮದಿರಾ ವಾಸ್ ಈಸಿ ನಮಗೆ ಕ್ಯಾರಿ ಮಾಡೋಕ್ಕೆ, ಪರವಾಗಿಲ್ಲ. ರಿಷಿಕೇಶಲ್ಲಿ ಯು ಕಾಂಟ್ ಕ್ಯಾರಿ ಮೀಟ್, ತೊಗೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದು ಬದುಕಿರಬೇಕು. ಆ ಕೋಳಿ ಸೌಂಡ್ ಮಾಡಿದಿರ ಹೆಂಗೆ ತೊಗೊಂಡು ಹೋಗೋದು, ಫಸ್ಟ್ ಚಾಲೆಂಜ್ ನಮಗೆ, ಹೇಗಿದನ್ನು ಎತ್ಕೊಂಡು ಹೋಗೋದು ಅಲ್ಲಿಗೆ ಅಂತ. ಅದು ಬೇರೆ ಅವರು ಕೊನೆಗೇನಂದರು, ಇಲ್ಲ ನೀವು ಬೆಳಿಗ್ಗೆ ಹೊತ್ತು ನೀವು ಹೋದರೆ, ನೀವು ಒಳಗೆ ಹೋದರೆ ಸ್ವಲ್ಪ ಇಂಟೀರಿಯರಲ್ಲಿ ನಿಮಗೆ ಸಿಗ್ಬೋದೇನೋ ಒಂದು 4-5 ಜನ. ಬಟ್ ನೀವು ರಾತ್ರಿ ಬಂದರೆ ನಿಮಗೆ ಆ್ಯಕ್ಚುಲ್ ಅವ್ರದ್ದು ಇದನ್ನೆಲ್ಲ ನೋಡಬಹುದು. ಏನೋ ಅವರು ಈ ಇದರಲ್ಲಿ ಹೆಣ ಸುಡ್ತಾ ಇರ್ತಾರಲ್ಲ, ಇದ್ರ ಮೇಲೇ ಕೂತ್ಕೊಂಡು ಅವರು ಅದನ್ನೇ ತಿಂತಾರೆ ಅಂತೆಲ್ಲ ಆ ಥರ ಎಲ್ಲ ಹೇಳಿದ್ರು. ಸರಿ, ನಾವು ಇದನ್ನೆಲ್ಲ ಹೇಗೆ ನೋಡೋದಪ್ಪ, ನಮ್ಗೆ ಸಿಗ್ತಾರ ಆ ಥರ? ಬಿಕಾಸ್ ನಮ್ಗೆ ಯಾರಿಗೂ ಏನೂ ಕಾಂಟ್ಯಾಕ್ಟ್ ಇಲ್ಲ, ಯಾರ್ದು ಹೇಗೂ ಅಲ್ಲೇ ಹೋಗಿನೇ ಎಲ್ಲ ನೋಡಬೇಕು. ಇವಾಗಿನ ಕಾಲದಲ್ಲಾದರೆ ಮೊಬೈಲ್ ಇದೆ, ಇನ್ನೊಂದೇನೋ ಇದೆ, ಯೂಟ್ಯೂಬಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ತಾರೆ ಅನ್ನೋದೂ ಪ್ರಾಬಬ್ಲಿ ಗೊತ್ತಾಗುತ್ತೆ. ಆವಾಗ ಅದೆಲ್ಲ ಏನೂ ಇರಲಿಲ್ಲ.
ಸೊ ನಾವು ಹೋದ್ವಿ, ಹೆಂಗೋ ಮ್ಯಾನೇಜ್ ಮಾಡಿ ಆ ಕೋಳಿ ಬಾಯಿಗೆಲ್ಲ ಏನೇನೋ ಕಟ್ಟಿ ಕಾಲು ಕಟ್ಕೊಂಡು ಎಲ್ಲ ಎತ್ಕೊಂಡು ಹೋದ್ವಿ. 12 ಗಂಟೆ ರಾತ್ರಿಲಿ 11:30 11:45 ರಾತ್ರಿಗೆ ನೀವು ಬನ್ನಿ ಅಂತ ಒಂದು ಗಂಗಾ ನದಿ ತಟದಲ್ಲೇ ಅಲ್ಲಿ ಫುಲ್ಲು ಎಲ್ಲ ಹೆಣಗಳೆಲ್ಲ ಸುಡ್ತಾ ಇದ್ರು. ಅದೇ ಸ್ವಲ್ಪ ಮುಂದೆ ಹೋದರೆ ಒಂದು ದೊಡ್ಡ ಖಾಲಿ ಜಾಗ ಥರ ಫೀಲ್ಡ್ ಥರ, ಅಲ್ಲಿ ಒಂದು ಮನೆ ಇದೆ, ಅಲ್ಲಿ ಇರ್ತಾರೆ ಅವರು, ನೀವು ಅಲ್ಲಿಗೆ ಬನ್ನಿ ಅಂತ. ಸರಿ ನಾವು ಹೋದ್ವಿ. ಆ್ಯಂಡ್ ಅಷ್ಟೊತ್ತರಲ್ಲಿ ರಾತ್ರಿ ಹೋಗಬೇಕು, ಒಬ್ಬಳೇ ನಂಗೆ ಅಂದರೆ ಆವಾಗ ರಿಯಲಿ ನನಗೆ ಇದೇ ಥಾಟೇ ಇಲ್ಲ, ಒಬ್ಬಳೇ ಹುಡುಗಿ ಓಕೆನಾ ಅದೆಲ್ಲ ನಂಗೆ ಅದು ಇಟ್ಸ್ ನೆವರ್ ಬೀನ್ ದೇರ್. ಸೊ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದ್ವಿ. ಒಂದು 3 ಜನ ಇದ್ದರು ಅಘೋರಿಗಳು. ಅದರಲ್ಲಿ ಒಬ್ಬ ಸ್ವಲ್ಪ ವಯಸ್ಸಾಗಿರೋನಿದ್ದ, ಇನ್ನೊಂದು ಅಲ್ಲೊಂದು ಕೋತಿ ಬೇರೆ ಇತ್ತು. ಅದು ಒಂದು ಕೋತಿ ಹಿಂಗೆ ಕನ್ನಡಿ ಇಟ್ಕೊಂಡು ತಲೆ ಬಾಚ್ಕೋತಾ ಕೂತಿತ್ತು ಅಲ್ಲಿ. ಸರಿ ಹೋದ್ವಿ. ಅವರು ಆಲ್ರೆಡಿ ಒಬ್ರಿಗೆ ನಾವು ಯಾರ ಹತ್ರ ಮಾತಾಡಿದ್ವೋ ಅವರು ಮಾತಾಡಿಟ್ಟಿದ್ರು ಅವರು. ಆಮೇಲೆ ಅವ್ರು ಅಂದರು, ಜೋಬಿ ಏನಾದ್ರು ಶೂಟಿಂಗ್ ಮಾಡಬೇಕಂತ ಇದ್ದರೆ ಏನು ಮಾಡ್ಬೇಕಂತಿದ್ರು, ನೀವು ಇಲ್ಲಿ ಮಾಡ್ಕೊಳ್ಳಿ ಪರವಾಗಿಲ್ಲ, ಆಮೇಲೆ ನಾವು ಅಲ್ಲಿ ಸ್ಮಶಾನಕ್ಕೆ ಹೋಗೋಣ ಅಂತಂದರು. ಸರಿ ಅಂತ ಅಲ್ಲಿ ಒಳಗಡೆನೇ ಕೂತ್ಕೊಂಡು ಅವ್ರ ಹತ್ರ ಹಾಗೆ ಮಾತಾಡ್ತಾಯಿದ್ವಿ. ಚಾಯ್ ಪೇಯಂಗೆ ಫುಲ್ ಚಳಿ ಇತ್ತು ಅವಾಗ. ಟೀ ಕುಡಿತೀರಾ ಅಂತ ಕೇಳಿದ್ರು. ನಾವು ಓಕೆ, ಅಷ್ಟೊತ್ತರಲ್ಲಿ ಬೇರೆ ಹೋಗಿದ್ವಲ್ಲ, ಆಯಿತು ಅಂತ ಹೇಳಿದ್ವಿ. ತೊಗೊಂಬಂದರು ಟೀನ. ನಾವು ಓಕೆ ಏನೋ ತೊಗೊಂಬರ್ತಾ ಇದ್ದಾರೆ ಅಂತ ನೋಡಿದ್ರೆ, ಈ ತಲೆದು ಸ್ಕಲ್ ಇರುತ್ತಲ್ಲ ಅದರೊಳಗಡೆ ಟೀ ತಂದ್ಬಿಟ್ಟು ಕೊಟ್ಟರು. ನಾನು ನಮ್ಮ ಕ್ಯಾಮ್ರಾಮ್ಯಾನು ಮುಖ ನೋಡಿಕೊಂಡು ನೈ ಚಾಯೇ ಬೇಡ ಬಿಡಿ ಅಂತಂದ್ವಿ. ಗ್ಲಾಸ್ ಮೇ ಚಾಯೇ ಅಂದರು. ಗ್ಲಾಸಲ್ಲಿ ಬೇಕಾ ಅಂದರು. ಹ್ಞೂ ಅಂದ್ವಿ. ಆಮೇಲೆ ಒಂದು ಗ್ಲಾಸ್ಗೆ ಅದನ್ನೇ ಬಗ್ಗಿಸಿ ಕೊಟ್ಟರು. ಸರಿ ಟೀ ಕುಡಿದ್ವಿ. ಹೋಗೋಣವಾ ಅಂತಂದರು. ಓಕೆ ಅಂತ ಹಾಗೆ ಅವ್ರ ಹತ್ರ ಸುಮಾರು ವಿಷಯಗಳೆಲ್ಲ ಮಾತಾಡಿ, ಹೇಗೆ ಇದೆಲ್ಲ ಎಷ್ಟೋ ವರ್ಷಗಳ ಸಿದ್ಧಿ ಇದ್ದವು, ಅದು ತಕ್ಷಣ ಬರೋದಿಲ್ಲ. ಆ್ಯಂಡ್ ಇವರು ಸ್ವಲ್ಪ ಚಿಕ್ಕವರಾಗಿದ್ದರು. ಸೊ ಅವರೆಲ್ಲ ಹೇಳ್ತಿದ್ರು, ಇವಾಗೆಲ್ಲ ತುಂಬ ಜನ ಅಘೋರಿಗಳು ಅಂತ ಹೇಳ್ಕೊಂಡು ಸುಮ್ಮನೆ ವೇಷಗಳಲ್ಲಿ ಬರ್ತಾರೆ, ಆ ಥರ ಇಲ್ಲ. ಆ್ಯಕ್ಚುಲಿ ನಿಜವಾದ ತಪಸ್ ಮಾಡೋರೆಲ್ಲ ನಿಮ್ಗೆ ಹೀಗೆಲ್ಲ ಸಿಗೋದೇ ಇಲ್ಲ, ನಮಗೂ ಅವ್ರು ಕಾಣಿಸಲ್ಲ, ಅವರೆಲ್ಲೋ ಇರ್ತಾರೆ, ಯಾವಾಗೋ ಪ್ರತ್ಯಕ್ಷ ಆಗ್ತಾರೆ, ಆ ಥರದ್ದೆಲ್ಲ ಸುಮಾರು ಕತೆಗಳು ಹೇಳಿದ್ರು. ಸೊ ನಾವು ನಡ್ಕೊಂಡು ಆ ಸಮಾಧಿ ಇದ್ರ ಹತ್ರ ಆ ಹೆಣ ಸುಡ್ತಾ ಇರೋ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಝಲ್ 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 ಅಂತ ಸೌಂಡ್ ಬರ್ತಾ ಇದೆ. ನಾನು 1 ಸೆಕೆಂಡ್ ನನಗೂ ಒಂದು ಸ್ವಲ್ಪ ಗಾಬರಿ ಆಯಿತು. ಇದು ಯಾಕೋ ಎಲ್ಲಿಂದನೋ ಏನಪ್ಪ ಇದು ಶಬ್ದ ಹೇಗೆ ಬರ್ತಿದೆ ಅಂತ. ನಮ್ಮ ಜೊತೆ ಇನ್ನೊಬ್ರು ಬಂದವರು, ಇದಕ್ಕಿಂತ ನಾವು ಮುಂದೆ ಬರೋದಿಲ್ಲ ಅಂತ. ನಮ್ಮ ಕ್ಯಾಮ್ರಾಮ್ಯಾನ್ಗೆ ಹೇಳಿದೆ, ನಮಗೆ ಇನ್ನೇನು ಆಪ್ಷನ್ ಇಲ್ಲಪ್ಪ ಮೋಹನ್, ಬನ್ನಿ ಹೋಗೋಣ, ನಾವು ಮುಂದೆ ಹೋಗಲೇಬೇಕು ಅಂತ. ಅವರೂ, ಮೇಡಮ್ ಶುವರಾ ಮೇಡಮ್, ಹೋಗ್ಬೋದಾ ಏನು ನೋಡಿ ಯೋಚನೆ ಮಾಡಿ, ಇದೇನೋ ಹಿಂಗೆಲ್ಲ ಈ ಥರ ಇದಾಗ್ತಿದೆ, ಏನಾಗಲ್ಲ ಬನ್ನಿ ಹೋಗೋಣ ಅಂತ ಹಾಗೆ ನುಕ್ಕೊಂಡು ಹೋಗ್ತಿದ್ವಿ. ಹಿಂದೆ ತಿರುಗಿ ನೋಡಿದ್ರೆ ಅವನು ಆ ಕೋಲು, ಅವನಿಗೆ ಒಂದು ಕಾಲು ಲಿಂಪಿತ್ತು ಒಬ್ರಿಗೆ, ಅದರಲ್ಲಿ ಒಬ್ಬನಿಗೆ ಅವನು ಆ ಕೋಲಿಗೆ ಗೆಜ್ಜೆ ಕಟ್ಬಿಟ್ಟಿದ್ದಾನೆ. ಸೊ ಆ ಕೋಲಿನ ಗೆಜ್ಜೆ ಶಬ್ದ ಅದು. ಒಂದು ಅರ್ಧ ಗಂಟೆ ನಮಗೆ ಕಂಪ್ಲೀಟ್ ಟೆನ್ಷನ್. ಸರಿ ಅಲ್ಲಿ ಹೋದ್ವಿ. ಆ್ಯಂಡ್ ಆ್ಯಕ್ಚುಲಿ ಅವರು ಸುಮಾರು ಐ ಡೋಂಟ್ ನೋ, ಅದು ನನಗೆ ಇದುವರೆಗೂ ಆ್ಯಕ್ಚುಲಿ ನಂಗೆ ಅದ್ರದ್ದು ಡೀಪಾಗಿ ನಂಗೆ ಹೋಗೋಕ್ಕಾಗಿಲ್ಲ. ಅದು ಹೇಗೆ ಅವರು ಅದೆಲ್ಲ ಮಾಡಿದ್ರು, ಹೇಗೆ ಆ ಬೆಂಕಿ ಮೇಲೆ ಅವ್ರಿಗೆ ಕೂತ್ಕೊಳ್ಳೋಕೆ ಸಾಧ್ಯ ಆಯಿತು, ಹೇಗೆ ಅದನ್ನು, ಅದು ಒಂದು ಹೆಣ ಸುಟ್ಟಾಗ ಒಂದು ಐ ಡೋಂಟ್ ನೋ, ನೀವು ಈ ಸಿಮೆಟ್ರಿಗಳಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಪಟ್ ಅಂತ ಸೌಂಡ್ ಬರ್ತೇವೆ, ಒಂದು ಟಪ್ ಅಂತ, ದಟ್ಸ್ ದ ಕ್ರ್ಯಾಕ್ ಆಫ್ ದ ಬ್ರೈನ್. ಆವಾಗ ಸೋಲ್ ಹೋಯಿತು ಅನ್ನೋದು ಇಸ್ ದ ಕಾನ್ಸೆಪ್ಟ್. ಸೊ ಅದಾದಮೇಲೆ ದೇ ಈಟ್ ದಟ್, ಇದನ್ನು ತಿಂತಾರಂತೆ. ಸೊ ಇದು ದಿಸ್ ವಾಸ್ ಹ್ಯಾಪ್ನಿಂಗ್. ಆಮೇಲೆ ಅಲ್ಲಿಂದ ನಾವು ಇನ್ನೂ ಒಳಗೊಳಗೆ ಆ ಕಾಡೊಳಗಡೆ ಹೋಗಿ ಎಷ್ಟೋ ಜನ ಅಘೋರಿಗಳನ್ನ ನಾವು ಮಾತಾಡಿಸ್ಕೊಂಡು ಬಂದ್ವಿ. ಸೊ ಸುಮಾರು ಇದೇ ಥರದ್ದು ಸ್ಟೋರಿಗಳು. ಆ್ಯಂಡ್ ನಮ್ಮ ಕಣ್ಣು ಮುಂದೆ ನಮಗೆ ವಿ ಡಿಡ್ಂಟ್ ಗೆಟ್ ಟು ಸಿ ಎನಿ ಪವಾಡ ಥರದ್ದೇನು ಕಾಣಿಸ್ಲಿಲ್ಲ ನಮಗೆ. ಬಟ್ ವಿ ಸಾ ಆಲ್ ಆಫ್ ದೀಸ್ ಥಿಂಗ್ಸ್. ಬೆಂಕಿ ಮೇಲೆ ಕೂತ್ಕೊಳ್ಳೋದಾಗಲಿ, ಅವರು ಆಮೇಲೆ ಅವರು ಆ ಮಾಂಸನ ಅವರು ಇದು ಮಾಡ್ಕೊಳ್ತಾ ಇರೋದು ರಿಯಲ್ ಅಮ್ಮ, ಅದು ಮಾಂಸ ಇಲ್ಲ, ಹಸಿ ಮಾಂಸ ನಾವು ನೋಡಿದಾಗ ನೋಡಿದ್ವಿ. ನಾವು 2 ಇನ್ಸಿಡೆಂಟ್ಸಲ್ಲಿ ಅದನ್ನು ನೋಡಿದ್ವಿ ನಾವು. ಸೊ ಈ ಥರದ್ದು ಈಗ ಐ ಡೋಂಟ್ ನೋ ಅದು ನಿಜವಾಗ್ಲೂ ಆ ಥರದವ್ರು ಇದ್ದಾರಾ ಅಂತಾನೆ. ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ಸುಮಾರು ಜನ ಎಷ್ಟೋ ವಯಸ್ಸಾಗಿರೋರ್ಗೆ, ಏನಿಲ್ಲ ಅಂದರೂ ಒಂದು 100-120 ವರ್ಷ ಆಗಿರುತ್ತೆ, ಬಟ್ ಅವ್ರು ನೋಡೋಕ್ಕಾಗಿರೋದೇ ಇಲ್ಲ. ಆ್ಯಂಡ್ ಎಷ್ಟು ಪ್ಯೂರ್ ನದಿ ಒಳಗೆ ಅಂದರೆ ಅಷ್ಟು ಪ್ಯೂರಿಟಿ ಆಫ್ ದ ವಾಟರ್, ಅದು ಒಂಥರ ನೀಲಿ ಬಣ್ಣದ ನದಿಯಲ್ಲಿ ಕಾಣ್ತಾ ಇದ್ದಿದ್ದು ನಮಗೆ. ಸೊ ತುಂಬ ಚೆನ್ನಾಗಿತ್ತು ಅದು. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದು ನಾನು ಅಪ್ಪಂಗೆ ನೋಟ್ಸ್ ಮಾಡಿ ಕೊಟ್ಟೆ. ಆ್ಯಂಡ್ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮನುಷ್ಯರನ್ನ ಕಂಡ್ರೆ ಅವ್ರಿಗೆ ಅಷ್ಟು ಆಗಲ್ಲ. ಹೌದು, ಸಿಡುಕ್ತಾರೆ ಸಡನ್. ನಮ್ಗೆ ಅದೇ ಭಯ ಆಗಿದ್ದು ಅವ್ರಿಗೆ. ಅವ್ರು ನಮ್ಮನ್ನು ನೋಡಿದ್ರೆ, ಎಸ್ಪೆಷಲಿ ಕ್ಯಾಮ್ರಾ ಅದೆಲ್ಲ ಇಟ್ಕೊಂಡು ಹೋದರೆ ಅವರು ಮುಂದೆನೂ ಮಾತಾಡಲ್ಲ. ಇವಾಗೆಲ್ಲ ತುಂಬ ಜನ ಕೂತ್ಕೊಂಡು ಆ ಬಾಬಾ ಈ ಬಾಬಾ ಅಂತ ಐ ಬಾಬಾ ಅದು ಇದೆಲ್ಲ ಆಗಿದೆ. ಬಟ್ ಇದು ಆ ಥರ ಅಲ್ಲ. ಇದು ಅವರು ನೋಡಿದ್ರೇ ಸಿಡುಕ್ತಾರೆ. ನಮಗೆ ಅದು ಭಯ. ನಿಮಗೆ ಅವ್ರಿಗೆ ಕೋಪ ಬಂತು ಅಂದರೆ ನಿಮ್ಗೆ ಏನು ಬೇಕಾದರೂ ಮಾಡ್ತಾರೆ ಅವರು ಅಂತ, ನಿಮ್ಮನ್ನ ಹೆಂಗಾದ್ರೂ ಕನ್ವರ್ಟ್ ಮಾಡಿಬಿಡ್ತಾರೆ. ಸೊ ನಾವು ಅದೆಲ್ಲ ದಾಟಿ ಹೋಗಿ ಮಾತಾಡಿಸ್ಕೊಂಡು
ಬಂದ್ವಿ ನಾವು. ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಬಂದ ಮೇಲೆ ನಾವು ಅದನ್ನು ಕೆಲವೊಂದು ಸಿನಾರಿಯೋಗಳನ್ನ ರೀಕ್ರಿಯೇಟು ಮಾಡಬೇಕಾಯಿತು. ಬಿಕಾಸ್ ಈ ಚಾನಲ್ಗೆ ನಮಗೆ ಸ್ಕ್ರಿಪ್ಟ್ 45 ಮಿನಿಟ್ಸ್ ಎಪಿಸೋಡ್ ಮಾಡೋಕ್ಕೆ ಸಾಲಲ್ಲ, ಇನ್ನೂ ವಿಜುವಲ್ಸು ಅಂದ್ಬಿಟ್ಟು. ಆಗ ನಮ್ಮ ಡ್ರೈವರ್ ರಾಜುಗೆ ನಾವು ಅಘೋರಿ ವೇಷ ಹಾಕಿ ಆ ಅಘೋರಿಯಿಂದ ಈ ಅಘೋರಿನ ನೋಡಿ ಅವರು ಉತ್ತರಳ್ಳಿ ಮೇನ್ ರೋಡಲ್ಲಿ ಓಡೋಗಿ ಯಾವುದೋ ಕಾರ್ ಮುಂದೆ ನಿಂತು. ಸೊ ಇಟ್ ವಾಸ್ ಫನ್ ಎಕ್ಸ್ಪೀರಿಯನ್ಸ್ ಐ ಮಸ್ಟ್ ಸೇ. ಆ್ಯಂಡ್ ಆವಾಗಿನ ಕಾಲಕ್ಕೆ ನನ್ಗೆ ಗೊತ್ತಿರೋ ಹಾಗೆ ಯಾರು ಕರ್ನಾಟಕದಿಂದ ಯಾರೂ ಜರ್ನಲಿಸ್ಟ್ ಹೋಗಿರಲಿಲ್ಲ. ಈಗ ಸುಮಾರು ಜನ, ನಂಗೆ ಆ್ಯಕ್ಚುಲಿ ತುಂಬ ಆಸೆ ಇತ್ತು ಈ ಕುಂಭಕ್ಕೆ ಹೋಗಿ ನಾನು ಇನ್ನೊಂದು ಸಲ ರಿಪೋರ್ಟಿಂಗ್ ಮಾಡಬೇಕು ಅಂತ. ಬಟ್ ಕುಂಭಕ್ಕೆ ಹೋಗ್ಬೇಕಂತೇನಿಲ್ಲ, ಬಟ್ ಐ ಇಂಟೆಂಡ್ ಟು ಡೂ ದಿಸ್. ಮತ್ತೆ ನಾನು ಇನ್ನೊಂದು ಸಲ ಹೋಗೋಣ ಅಂತ ತುಂಬ ಅನಿಸಿದೆ ನನಗೆ. 100% ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಂದ್ರೆ ನೀವು ಹೋಗಿದ್ದು ಆಲ್ಮೋಸ್ಟ್ 20 ವರ್ಷದ ಹಿಂದೆ ಹೋಗಿರುವಂಥದ್ದು. ಸೊ ಅಲ್ಲಿ ಸಿದ್ಧಿಯನ್ನ ಮಾಡ್ಕೊಂಡಿರ್ತಾರೆ ಅಘೋರಿಗಳು. ಈಗ ನಾವು ಮಾಧ್ಯಮಗಳ ಮುಖಾಂತರವಾಗಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೋ ವರ್ಷ 20 ವರ್ಷದ ಮೇಲೆ ಕೈ ಎತ್ತಿರೋದು, ಆ ಕೈ ಇಳಿಸೇ ಇಲ್ಲ. ಸೊ ಆ ಥರ ಸಿದ್ಧಿಗಳೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದನ್ನ ನೀವು ರಿಯಲ್ ಆಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರೋಂಥವ್ರು. ಸೊ ಅಂದ್ರೆ ನೀವು, ನನ್ನ ಪ್ರಕಾರವಾಗಿ ನಾನು ನಿಮ್ಮನ್ನ ಮಾತಾಡಿಸ್ತಾ ಹೋಗ್ತಾ ಇರೋದ್ರಿಂದ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಪ್ರತಿಯೊಂದು ಚಾಲೆಂಜಸ್ನ ತುಂಬಾ ಖುಷಿಯಿಂದ ಅನುಭವಿಸ್ತೀರಾ. ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋಂಥ ಒಂದು ಹುಮ್ಮಸ್ಸು ನಿಮಗಿದೆ. ಸೊ ಭಯ ಪಡೋದೇ ಇಲ್ಲ ಅಂತ ಅನ್ಸುತ್ತೆ ನೀವು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡ್ಲಿ ಲೈಫಲ್ಲಿ, ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋಂಥವ್ರು ಚೇತನಾ ಬೆಳಗೆರೆ ಅವರು ಅಂತ ನಿಜವಾಗ್ಲೂ ಪ್ರೂವ್ ಆಯಿತು.